ಎಲ್ಲರಿಗೂ ನಮ್ಮ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಷಯ ಏನಪ್ಪ ಅಂದರೆ, ನ್ಯೂಜಿಲೆಂಡ್ ತಂಡ ಮತ್ತು ಭಾರತದ ನಡುವೆ ಫೈನಲ್ ಪಂದ್ಯ ಇರುತ್ತದೆ ಅಂತಲೇ ಹೇಳ್ಬೋದು ಇವತ್ತು. ಹಾಗೆ ಈ ವಿಡಿಯೋ ನೋಡೋ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. T20 ವರ್ಲ್ಡ್ ಕಪ್ ಫೈನಲ್ ವಿಶ್ವಕಪ್ ಫೈನಲ್ ಪಂದ್ಯದಲ್ಲಿ ಭಾರತ ಮತ್ತು ನ್ಯೂಜಿಲೆಂಡ್ ಮುಖಾಮುಖಿಯಾಗಲಿದ್ದು, ಅಹಮದಾಬಾದ್ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆಯುತ್ತದೆ ಈ ಪಂದ್ಯ ಅಂತಲೇ ಹೇಳ್ಬೋದು. ಗೆದ್ದರೆ ಹೊಸ ಇತಿಹಾಸ ನಿರ್ಮಾಣವಾಗಲಿದೆ ಎಂದರೆ, 3ನೇ ಬಾರಿ ಭಾರತ ತಂಡ T20 ವಿಶ್ವಕಪ್ ಮುಡಿಗೇರಿಸಿಕೊಳ್ಳಲಿದೆ. T20 ವಿಶ್ವಕಪ್ ಫೈನಲ್ ಮ್ಯಾಚ್ಗೆ ವೇದಿಕೆ ಸಿದ್ಧವಾಗಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆಯಲಿರುವ ಅಂತಿಮ ಹಣಾಹಣಿಯಲ್ಲಿ ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳು ಮುಖಾಮುಖಿಯಾಗಲಿದೆ ಅಂತಲೇ ಹೇಳ್ಬೋದು. ಅಹಮದಾಬಾದ್ನಲ್ಲಿ ಬ್ಯಾಟಿಂಗ್ ಪೂರಕವಾಗಿದ್ದ ಪಿಚ್ ನಿರ್ಮಿಸುವುದು ಬಹಿರಂಗವಾಗಿದೆ. ಹೀಗಾಗಿ ಈ ಮ್ಯಾಚ್ನಲ್ಲಿ ಭರ್ಜರಿ ಬ್ಯಾಟಿಂಗ್ ನಿರೀಕ್ಷಿಸಬಹುದು. ಈ ರೀತಿ ನಡೆಯುವ ಮತ್ತೊಂದು ಅಂಕಿ ಅಂಶ ಕೂಡ ಬಹಿರಂಗ. ಈ ಅಂಕಿ ಅಂಶಗಳು ನ್ಯೂಜಿಲೆಂಡ್ ತಂಡದ ಬಲವಾಗಿದ್ದರೆ ಭಾರತ ತಂಡ ಅತಿ ದೊಡ್ಡ ಚಿಂತೆ ಎಂಬ ವಿಷಯ ಕಂಡುಬಂದಿದೆ ಅಂತ ಹೇಳೋದು. ಇಲ್ಲಿ ಟೀಮ್ ಇಂಡಿಯಾ ಚಿಂತೆಗೆ ಕಾರಣವಾಗಿದ್ದು ಏನಪ್ಪ ಅಂದರೆ, ಭಾರತ ತಂಡವು ಈ ಬಾರಿ ವಿಶ್ವಕಪ್ ಫೈನಲ್ನಲ್ಲಿ ಆರಂಭಿಕರಿಬ್ಬರು ಉತ್ತಮ ಜೊತೆಯಾಟ ಆಗಲಿಲ್ಲ. ಇದಕ್ಕೆ ಸಾಕ್ಷಿ ಈ ಕೆಳಗಿನ ಅಂಕಿಅಂಶಗಳು. ಈ ಬಾರಿ T20 ವಿಶ್ವಕಪ್ನಲ್ಲಿ ಭಾರತ ಜೋಡಿಗಳು ಸರಾಸರಿ 16.37 ರಷ್ಟರಲ್ಲಿ. ಅಭಿಷೇಕ್ ಶರ್ಮಾ ಮತ್ತು ಇಶಾನ್ ಕಿಶನ್ ಅವರ ಜೋಡಿ ಈ ಟೂರ್ನಿಯಲ್ಲಿ ನಿರೀಕ್ಷಿತ ಪ್ರದರ್ಶನ ನೀಡಲಿಲ್ಲ, ವಿಫಲವಾದರು ಅಂತಲೇ ಹೇಳ್ಬೋದು. ಸಂಜು ಸ್ಯಾಮ್ಸನ್ ಆರಂಭಿಕವಾಗಿ ಯಶಸ್ಸು ಸಾಧಿಸಿದರೂ ಅಭಿಷೇಕ್ ಶರ್ಮಾ ಕಡೆಯಲ್ಲಿ ನಿರೀಕ್ಷಿತ ಪ್ರದರ್ಶನ ನೀಡಲಿಲ್ಲ. ಟೀಮ್ ಇಂಡಿಯಾ ಆರಂಭದ ಜೋಡಿ ಬೇಗನೆ ಔಟ್ ಆಗಬಹುದು. ಇದೇ ವೇಳೆ ನ್ಯೂಜಿಲೆಂಡ್ ತಂಡ ಬಲ ಅವರ ಆರಂಭಿಕ ಜೋಡಿ ಎಂಬುದು ಇಲ್ಲಿ ಉಲ್ಲೇಖಬಹುದು. ಈ ಜೋಡಿ ತುಂಬ ಚೆನ್ನಾಗಿ ಬ್ಯಾಟಿಂಗ್ ಆಗ್ತಿದೆ ಅಂತಲೇ ಹೇಳ್ಬೋದು. ಈ ಟೂರ್ನಿಯಲ್ಲಿ ಕಿವೀಸ್ ಅವರ ಆರಂಭ 77.16 ಸರಾಸರಿ ರನ್ ಗಳಿಸಿದ್ದಾರೆ ಅಂತಲೇ ಹೇಳ್ಬೋದು. ಫೈನಲ್ ಪಂದ್ಯದಲ್ಲಿ ಈ ಇಬ್ಬರಲ್ಲಿ ಒಬ್ಬ ಕ್ರೀಸ್ನ ಕಚ್ಚಿ ನಿಂತರೂ ಟೀಮ್ ಇಂಡಿಯಾ ಭಯ ಕಟ್ಟಿದ್ದು ಬುತ್ತಿ. ಅವರು ಯಾರಪ್ಪ ಅಂದರೆ, ಟೀಮ್ ಶೆಫರ್ಡ್ ಅರ್ಧಶತಕ ಸಿಡಿಸಿದರು ಅಂತಲೇ ಹೇಳ್ಬೋದು. ಇಶಾನ್ ಕಿಶನ್ ನ್ಯೂಜಿಲೆಂಡ್